ವೆಲ್ಕಮ್ ಟು ಕ್ರೈಮ್ ರಿಪೋರ್ಟರ್. ನಿಮ್ಮ ನಡುವೆನೇ ಇದ್ರೂ ಪೂರ್ತಿಯಾಗಿ ಕಾಣಲ್ಲ ಈ ಪಾತಕ ಲೋಕ. ನಮ್ಮ ಕ್ರೈಮ್ ರಿಪೋರ್ಟರ್ ಟೀಮ್ ಕ್ರೈಮ್ ಬೀಟ್ಗೆ ಇಳಿದ್ರೆ ಪಾತಕಗಳು ಬಯಲಾಗ್ತವೆ, ಪಾತಕಿಗಳು ಸಿಕ್ಕಿ ಬೀಳ್ತಾರೆ, ಪೊಲೀಸರು ಕೂತ್ಕೊಂಡು ಕತೆ ಹೇಳ್ತಾರೆ. ಬನ್ನಿ, ಇಂತಹ ಅಪರಾಧ ಜಗತ್ತಿನ ಕುರಿತ ವಿಭಿನ್ನ ನೋಟವೇ ಈ ಕ್ರೈಮ್ ರಿಪೋರ್ಟರ್. ಮಲ್ಲೇಶ್ವರಂನಲ್ಲಿ ಮಾರಣ ಹೋಮ. ಜಗತ್ತಿಗೆ ಶಾಂತಿ ಅಹಿಂಸೆಯ ಪಾಠ ಹೇಳ್ಕೊಟ್ಟ ಮಹಾತ್ಮ ಗಾಂಧೀಜಿ ಹುಟ್ಟು ಹಬ್ಬಕ್ಕೆ ಇನ್ನು 12 ತಾಸು ಬಾಕಿ ಇತ್ತು. 4 ಜನ ಎಳಸು ಹುಡುಗರು ಸೇರ್ಕೊಂಡು ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವ ಕೆಲಸ ಮಾಡಿ ಬಂದ ವೇಗದಲ್ಲೇ ಹೊರಟು ಹೋದ್ರು. ಈ ವಿಶಾಲ ನಗರಿಯ ಮತ್ತೊಬ್ಬ ಕಾರ್ಪೊರೇಟರ್ ಭೀಕರವಾಗಿ ಕೊಲೆಯಾಗಿ ಹೋಗಿದ್ದ. ಕೆಟ್ಟದ್ದು ನೋಡಿದ್ದೀವಿ. ಅದನ್ನು ಮುಂದಿನ ದಿನದಲ್ಲೇ ಯಾವ ರೀತಿ ಅಫಿಷಿಯಲ್ ಮುಖಾಂತರ ನೋಟಿಸ್ ಕೊಟ್ಟು ಅದೇನು ಪ್ರಾಬ್ಲಮ್ ಇದೆಯೋ ಅದನ್ನು ಅವ್ರನ್ನ ತಿದ್ಕೊಳ್ಳೋಕ್ಕೆ ಪ್ರಯತ್ನ ಪಡಿಸ್ತೀವಿ. ರೈಡ್ ಮಾಡಿದ್ಮೇಲೆ ನಿಮ್ಮ ಮಾಧ್ಯಮದ ಮುಖಾಂತರ ಬರ್ತೀವಿ. ಸೆಪ್ಟೆಂಬರ್ 6ನೇ ತಾರೀಖಿನ ದಿನ ಹಿಂಗಂದಿದ್ರು ನಟರಾಜ್. ಮಾಧ್ಯಮದಲ್ಲಿ ಬಂದಿದ್ದು ಮಾತ್ರ 4 ಜನರ ಹೆಗಲ ಮೇಲೆ. ಮಲ್ಲೇಶ್ವರಂ ತರಕಾರಿ ಮತ್ತು ಹಣ್ಣು ಮಾರಾಟಗಾರರ ಸಂಘದ ಕಾರ್ಯದರ್ಶಿ, ಅದಕ್ಕಿಂತ ಮುಖ್ಯವಾಗಿ ಗಾಂಧಿನಗರ ವಾರ್ಡ್ ನಂಬರ್ 94ರ ಕಾರ್ಪೊರೇಟರು, ಅದಕ್ಕಿಂತಲೂ ಮುಖ್ಯವಾಗಿ ದಿನೇಶ್ ಗುಂಡೂರಾವ್ರ ಅತ್ಯಂತ ನಂಬುಗೆಯ ಬಂಟ ಎಸ್ ನಟರಾಜ್ ಯಾರು ನಂಬಲಾರದಷ್ಟು ದಾರುಣವಾಗಿ ಕೊಲೆಯಾಗಿ ಹೋದ್ರು. ಕಾರ್ಪೊರೇಟರ್ ನಟರಾಜ್ ಕೊಲೆಯಾದ ಅನ್ನೋ ಸುದ್ದಿ ಕೇಳಿದ ತಕ್ಷಣ ವಿನಾಕಾರಣ ನೆನಪಾದವನು ದಿವಾನಲಿ. ಈ ಬಿಬಿಎಂಪಿ ಟರ್ಮ್ನಲ್ಲಿ ಕೊಲೆಯಾದ ಮೊದಲ ಕಾರ್ಪೊರೇಟರ್ ದಿವಾನಲಿ. ಬಿಡಿ, ಈತನಿಗೂ ನಟರಾಜ್ಗೂ ಹೋಲಿಕೆ ಇಲ್ಲ. ದಿವಾನಲಿಗೆ ಒಂದು ಪಾತಕ ಹಿನ್ನೆಲೆ ಇತ್ತು, ತಕ್ಕ ಮಟ್ಟಿಗಿನ ನಟೋರಿಟಿ ಇತ್ತು. ಈತ ಕೊಲೆಯಾಗೋದಕ್ಕೆ ಕಾರಣಗಳಿದ್ವು. ಆದ್ರೆ ನಟರಾಜ್ ನಮ್ಮ ಮನೆಯಲ್ಲಿ 85ನೇ ಇಸ್ವಿಯಿಂದ ನಮ್ಮ ಮನೇಲಿ ಇದ್ದಂಥ ಹುಡುಗ, ನಮ್ಮ ತಂದೆಯವ್ರ ಜೊತೆ ಇದ್ದಂಥ ಹುಡುಗ ಅವನು. ಸೊ ಈಗ ಅವ್ರ ಫ್ಯಾಮಿಲಿಯವ್ರಿಗೆ ನಾವು ಹೇಗೆ ಧೈರ್ಯ ತುಂಬಬೇಕು ಅದು ನಮಗೂ ಹೇಳೋದಕ್ಕೆ ನಮ್ಗೆ ಯಾವುದೇ ರೀತಿಯ ಮಾತುಗಳಿಲ್ಲ. ಏನೋ ಅವ್ನು ಬೇರೆ ಬಿಸ್ನೆಸ್ ಇಲ್ಲ, ಲ್ಯಾಂಡ್ ಬಿಸ್ನೆಸ್ ಇಲ್ಲ, ಯಾವ ಬಡ್ಡಿ ವ್ಯಾಪಾರ ಇಲ್ಲ, ಏನೂ ಇಲ್ಲ ಅಲ್ಲ ಒಂದು. ಇಂಥ ನಟರಾಜ್ ಕೊಲೆಯಾಗ್ಬಿಟ್ರು, ಅದು ಎಷ್ಟು ಬರ್ಬರವಾಗಿ. ಸಂಪಿಗೆ ರಸ್ತೆಯ ಇದೇ ಜಾಗದಲ್ಲಿ ಒದ್ದಾಡೋದು ಕೂಡ ಕಷ್ಟ ಆಗಿ ಬಿದ್ದಿದ್ದ ಆ ಮನುಷ್ಯನನ್ನ ಎತ್ತಿ ಗಾಡಿಗೆ ಹಾಕದವರೇ ಹೇಳಿದ್ರಲ್ಲ. ತಲೆ ಅನ್ನೋ ತಲೆ ಮೇಲಿಂದ ಬಿದ್ದ ಕಲ್ಲಂಗಡಿ ಹಣ್ಣಿನಂತೆ ಒಡೆದು ಹೋಗಿತ್ತಂತೆ. ಆಸ್ಪತ್ರೆಗೆ ಒಯ್ಯುವಷ್ಟರಲ್ಲಿ ಉಸಿರು ಚೆಲ್ಲಿಬಿಟ್ಟಿದ್ದಾರೆ. ಸುಮಾರು 11:20ರಲ್ಲಿ ಇಲ್ಲಿ ಮೋಟರ್ ಸೈಕಲ್ನಲ್ಲಿ ಬರಬೇಕಾದ್ರೆ ಒಂದು ವೈಟ್ ಮಾರುತಿ ಕಾರ್ನಲ್ಲಿ ಬಂದು ಅಡ್ಡ ಹಾಕಿದ್ದಾರೆ. ಅಡ್ಡ ಹಾಕಿ ಇಳಿದ್ಮೇಲೆ ತಲೆಗೆ ಮಾರಣ ಅಂತ ಹಲ್ಲೆ ಮಾಡಿದ್ದಾರೆ. ತಲೆಗೆಲ್ಲ ಹೊಡೆದಿದ್ದಾರೆ, ತಲೆ ಪೋಷನ್ಗೆ ಮತ್ತು ಎದೆಗೆಲ್ಲ ಚುಚ್ಚಿದ್ದಾರೆ. ಇಷ್ಟು ಮಾಡಿ ಅವ್ರು ಓಡೋಗಿದ್ದಾರೆ. ಇಲ್ಲಿದ್ದಂಥ ಯಾರೋ ಅಂಗಡಿಯವರು ಪೊಲೀಸ್ಗೆ ಫೋನ್ ಮಾಡಿದ ತಕ್ಷಣ ಪೊಲೀಸರು ಬಂದು ದೇ ಶಿಫ್ಟೆಡ್ ಹಿಮ್ ಟು ಇಲ್ಲಿ ಜನರಲ್ ಹಾಸ್ಪಿಟಲ್. ಅಲ್ಲಿ ಇನ್ನೂ ಸ್ವಲ್ಪ ಹೆಚ್ಚಿನ ಮೆಡಿಕಲ್ ಕೇರ್ ಬೇಕು ಅಂತೇಳಿ ದೆನ್ ದೇ ವರ್ ಟೇಕನ್ ಟು ಮಲ್ಲಿಗೆ ನರ್ಸಿಂಗ್ ಹೋಮ್. ಅಷ್ಟರೊಳಗೆ ಅವ್ರದ್ದು ಜೀವ ಹೋಗಿತ್ತು. ನಟರಾಜ್ ಅದೆಷ್ಟು ಅಮಾಯಕರಾಗಿ ಹಂತಕರ ಕೈಗೆ ಸಿಕ್ಕಿಬಿಟ್ರು ಅಂದ್ರೆ ಅವರು ತನ್ನನ್ನ ಕೊಲ್ಲೋದಕ್ಕೆ ಬಂದವರು ಅನ್ನೋ ಸಂಶಯ ಕೂಡ ಇಲ್ಲದೆ ಅವರ ಇದೇ ಮಾರುತಿ 800 ಕಾರು ಎದುರಿಗೆ ಬಂದು ನಿಂತಾಗ ತಮ್ಮ 2 ವೀಲರ್ ನಿಲ್ಲಿಸ್ಬಿಟ್ರು. ಹಂತಕರು ಈ ಕಾರ್ನಿಂದ ಕೆಳಗಿಳಿತಿದ್ರೆ ಏನ್ ವಿಷಯ ಅಂತ ಕೇಳ್ತಾ ತಾವು ಹಾಕೊಂಡಿದ್ದ ಹೆಲ್ಮೆಟ್ ತೆಗೆದುಬಿಟ್ರು. ತಲೆಗೆ ಬಿತ್ತು ಮಚ್ಚಿನ ಮೊದಲ ಏಟು. ಹಾಗೆ ಸಂಪಿಗೆ ರಸ್ತೆಯ ಟ್ರಾಫಿಕ್ ಮಧ್ಯೆ ಮಾರಣ ಹೋಮ ನಡೀತಿದ್ರೆ ಬೆಕ್ಕಸ ಬೆರಗಾಗಿ ನೋಡ್ತಿದ್ರು ಜನ. ನಟರಾಜ್ ರಕ್ಷಣೆಗೆ ಒಬ್ಬ ಬರಲಿಲ್ಲ. ಆಫ್ಕೋರ್ಸ್ ಅಂಥ ಭಯದ ಗಳಿಗೆಯಲ್ಲಿ ರಕ್ತ ಕಂಡವರ ಕೈಕಾಲಾಡಲ್ಲ, ಆ ಮಾತು ಬೇರೆ. ಆದ್ರೆ ಅಕ್ಕಪಕ್ಕದ ಅಂಗಡಿಗಳ ಜನ ಸರಸರನೆ ಶಟರ್ ಎಳ್ಕೊಂಡು ಮನೆಗೆ ಹೋಗ್ಬಿಟ್ರು. ಅದ್ಯಾರೋ ಒಬ್ಬ ಪುಣ್ಯಾತ್ಮ ಕಾಯಿನ್ ಬೂತ್ನಿಂದ ಪೊಲೀಸರಿಗೊಂದು ಫೋನ್ ಮಾಡಿದ್ದ ಅಷ್ಟೇ.
ಅಷ್ಟರಲ್ಲಿ ಅದ್ಯಾರೋ ನಟರಾಜ್ ಹುಡುಗರೆ ಬಂದು ಆಸ್ಪತ್ರೆಗೆ ತಗೊಂಡು ಹೋಗಿದ್ರು. ಪ್ರಾಣ ಹೋಯ್ತು ಅನ್ನೋ ಸುದ್ದಿ ಬಂದ ನಂತರ ಪೊಲೀಸರಿಗೆ ತನಿಖೆ ಮಾಡೋದು ಬಿಟ್ಟು ಮತ್ಯಾವ ದಾರಿನೂ ಇರಲಿಲ್ಲ. ಅದೇ ಶುರುವಾಯಿತು. ತನಿಖೆ ಅದರ ಪಾಡಿಗೆ ಅದು ನಡೆಯುತ್ತೆ. ಆದ್ರೆ ತುಂಬಾ ಜನರಿಗೆ ಆಶ್ಚರ್ಯ ಆದದ್ದು ಕಾರ್ಪೊರೇಟರ್ ನಟರಾಜ್ ಅದ್ಯಾಕೆ ಒಬ್ಬಂಟಿಯಾಗಿ ಅದು 2 ವೀಲರ್ ಹತ್ಕೊಂಡು ಅಲ್ಲಿಗೆ ಹೋಗಿದ್ರು ಮತ್ತು ಆ ಮನುಷ್ಯ ಅಲ್ಲಿ ಅನಾಯಾಸವಾಗಿ ಸಿಗ್ತಾನೆ ಅನ್ನೋದು ಹಂತಕರಿಗೆ ಹೇಗೆ ಗೊತ್ತಾಯ್ತು ಅಂತ. ಒಂದೊಂದ್ಸಲ ಇಂತಹ ಸಣ್ಣ ಸಣ್ಣ ಸಂಶಯಗಳೇ ತನಿಖೆಗೆ ದಿಕ್ಕು ತೋರಿಸಿ ಬಿಡುತ್ತವೆ. ಒಂದು ಸಣ್ಣ ಬ್ರೇಕ್ನ ನಂತರ ಆ ಪ್ರಶ್ನೆಗಳಿಗೆ ಉತ್ತರ ಸಿಗಬಹುದಾ ನೋಡೋಣ.